ನನ್ನ ಮಗನಿಗೆ 100 ವರ್ಷ ಆಯ್ಸ್ ಬಾಯ್. ಅವನ ಬಗ್ಗೆ ಮಾತಾಡ್ತಿದ್ದಂಗೆ ಅವನೇ ಕಾಲ್ ಮಾಡ್ತಿದ್ದಾನೆ. ಯಾರು? ಧ್ರುವನಾ? ಹೌದು. ಅವನ್ಯಾಕೆ ಕಾಲ್ ಮಾಡ್ತಿದ್ದಾನೆ? ನಾವೇ ಅಟ್ಯಾಕ್ ಮಾಡಿದ್ದು ಅಂತ ಅವನಿಗೇನಾದ್ರೂ ಗೊತ್ತಾಯ್ತಾ? ಸ್ವಲ್ಪ ನಿಮ್ಮ ಅಪ್ಶಕನ ಬುದ್ಧಿ ಪಕ್ಕಕ್ಕಿಟ್ಟು ವಿಷಯ ಏನು ಅಂತ ಕೇಳಕ್ ಬಿಡಿ. ಹಲೋ. ಧ್ರುವ. ಹಲೋ ಸರ್, ನೀವು ಹೇಳಿದ ಜಾಗಕ್ಕೆ ನಾನು ಹೋಗಿದ್ದೆ ಸರ್. ಅಲ್ಲಿ ಪುಷ್ಪಕ್ ಸರ್ ಕೂಡ ಇದ್ರು. ಆದ್ರೆ ಏನೇ ಧ್ರುವ, ಪುಷ್ಪಕ್ ಸಿಕ್ಲಿಲ್ವಾ? ಆದ್ರೆ ಅಲ್ಲಿ ಯಾರೋ ಇಬ್ರು ರೌಡಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಅಯ್ಯೋ ಹೌದಾ? ಆಮೇಲೆ? ಸರ್, ಯಾರೋ ಇಬ್ರು ರೌಡಿಗಳು ಮಾಸ್ಕ್ ಹಾಕೊಂಡು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಪುಷ್ಪಕ್ ಸರ್ ಹೊಟ್ಟೆಗೆ ಚಾಕು ಹಾಕ್ಬಿಟ್ರು ಸರ್. ಧ್ರುವ, ನೀನ್ ಏನ್ ಹೇಳ್ತಿದ್ಯಾ? ಇವಾಗ ಪುಷ್ಪಕ್ ಹೇಗಿದ್ದಾನೆ? ಸಿಚುವೇಶನ್ ಏನ್ ಸೀರಿಯಸ್ ಆಗಿಲ್ಲ ತಾನೆ? ಸರ್, ಆಸ್ಪತ್ರೆ ಕರ್ಕೊಂಡು ಬಂದಿದ್ದೀನಿ ಸರ್. ಟ್ರೀಟ್ಮೆಂಟ್ ನಡೀತಾ ಇದೆ. ಏನೂ ಆಗ್ಬಾರ್ದು. ಪುಷ್ಪಕ್ ಈಗ ದೇವರು 100 ವರ್ಷ ಆಯ್ಸ್ ಕೊಡ್ಬೇಕು. ಸರ್, ಒಂದು ಹೆಲ್ಪ್ ಮಾಡ್ತೀರಾ? ಹೇಳಿದ್ರುವ ನಿನಗಿಲ್ಲ ಅನ್ನೋದು ಏನಿದೆ ಹೇಳು. ಸರ್, ರಾಜೇಂದ್ರ ಸರ್ಗೆ ಆಗ್ಲಿಂದ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಯಾಕೋ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ ಸರ್. ದಯವಿಟ್ಟು ಪುಷ್ಪಕ್ ಸರ್ಗೆ ಈ ಥರ ಆಗಿದೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬರ್ತೀರಾ ಸರ್, ಪ್ಲೀಸ್? ಅಷ್ಟೇ ತಾನೆ, ನೀನ್ ತಲೆ ಕೆಡ್ಸ್ಕೊಂಬೇಡ ಧ್ರುವ. ರಾಜೇಂದ್ರ ಸರಿ ನಾನೇ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತೀನಿ. ಅಂದಾಗೆ ಯಾವ ಹಾಸ್ಪಿಟಲ್? ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸರ್. ಸರಿ ಧ್ರುವ, ನಾನು ಸರ್ನ ಕರ್ಕೊಂಡು ಬೇಗ ಬರ್ತೀನಿ. ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೈ. ಅರ್ಥ ಆಯ್ತು. ಹೋಗಿ ಹೋಗಿ, ಅವಕಾಶ ಸಿಕ್ಕರೆ ಆ ಪುಷ್ಪಕ್ನ ಅಲ್ಲೇ ಮುಗಿಸ್ಬಿಡಿ. ನಿಮ್ಮ ಮೇಲೆ ಯಾರಿಗೂ ಡೌಟ್ ಬರಲ್ಲ. ಹೋಗಿ. ಸರಿ ಬೈ, ನಾನು ಹೋಗಿ ಬರ್ತೀನಿ, ನೀವು ರೆಸ್ಟ್ ಮಾಡಿ. ಏನು ನನ್ನ ಮೇಲೆ ಪುಷ್ಪಕ್ ಸರ್ಗೆ ತಪ್ಪಾವನೆ ಬರೋ ಹಾಗೆ ಯಾಕೆ ನಡ್ಕೊಂಡ್ರು? ಏನ್ ನಡೀತಾ ಇದೆ ಇಲ್ಲಿ? ಡಾಕ್ಟರ್, ಪುಷ್ಪಕ್ ಸರ್ ಹೇಗಿದ್ದಾರೆ? ಏನು ತೊಂದರೆ ಇಲ್ಲ ಅಲ್ವಾ? ನೀವು ಸಮಯಕ್ಕೆ ಸರಿಯಾಗಿ ಬಂದು ಬ್ಲಡ್ ಕೊಟ್ಟಿದ್ದು ತುಂಬಾ ಹೆಲ್ಪ್ ಆಯ್ತು. ಜೀವಕ್ಕೇನೂ ಅಪಾಯ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್. ನಾನು ಹೋಗಿ ಅವ್ರನ್ನ ಭೇಟಿ ಆಗ್ಬೋದಾ? ನೋನೋ, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಬಂದ್ಮೇಲೆ ನಾವೇ ಕರಿತೀವಿ, ಕೂತೀರಿ. ಸರಿ ಡಾಕ್ಟರ್. ಧ್ರುವರೇ, ಏನಾಯ್ತು? ಏನ್ ರಕ್ತ ಇದು? ತಗೊಳ್ಳಿ, ಮೊದ್ಲು ಶರ್ಟ್ ಹಾಕೊಳ್ಳಿ, ತಗೊಳ್ಳಿ. ಸರಿ ಮೈನವ್ರೆ. ಯಾಕೆ ಈ ತರ ಇದ್ದೀರಾ? ನನ್ಗೇನು ಆಗಿಲ್ಲ, ಆದ್ರೆ ಪುಷ್ಪಕ್ ಸರ್ಗೆ ಸೀರಿಯಸ್ ಆಗಿದೆ. ಮೈನಾ, ಧ್ರುವ, ಮೇಡಮ್, ಪುಷ್ಪಕ್ ಎಲ್ಲಿದ್ದಾನೆ? ಪುಷ್ಪಕ್ಗೆ ಏನಾಗಿದೆ?
ಇದೆಲ್ಲ ಹೇಗಾಯ್ತು ಧ್ರುವ? ಹೇಳು. ಮೇಡಮ್, ಅದು ನಾನು ಪುಷ್ಪಕ್ ಸರ್ ಹತ್ರ ಮಾತಾಡೋದಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ಇಬ್ರು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಚಾಕು ತಗೊಂಡು ಚುಚ್ಬಿಟ್ರು. ICU-ಲಿದ್ದಾರೆ. ಅಯ್ಯೋ ದೇವ್ರೆ! ಯಾರಪ್ಪ ನಿನ್ನ ಹೆಸರು ಹೇಳ್ಕೊಂಡು ಪುಷ್ಪಕ್ನ ಕೊಲ್ಲಕ್ ಬಂದವರು? ನನ್ಗೂ ಗೊತ್ತಿಲ್ಲ ಮೇಡಮ್. ಅವರು ಮಾಸ್ಕ್ ಹಾಕೊಂಡಿದ್ರು. ನನ್ಗೇನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಮೇಡಮ್. ಹಾಗಾದ್ರೆ ಪುಷ್ಪಕ್ ಸರ್ ಅವ್ರನ್ನ ಕೊಲ್ಲಕ್ ಬಂದಿರೋದು ನೀವು ಅಂತ ಅನ್ಕೊಂಡಿದಾರಾ? ಅಯ್ಯೋ ದೇವ್ರೆ! ಧ್ರುವ, ಪುಷ್ಪಕ್ ಹೇಗಿದ್ದಾನೆ? ಡಾಕ್ಟರ್ ಏನಂತ ಹೇಳಿದ್ರು? ಈಗಷ್ಟೇ ಜಸ್ಟ್ ಆಪರೇಷನ್ ಆಗಿದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರು. ಮುಚ್ಚೋ ಬಾಯಿ. ಮಾಡೋದೆಲ್ಲ ಮಾಡಿ ನಾಟಕ ಮಾಡ್ತಿದ್ಯಾ? ಏಯ್, ನನ್ ಮಗನ ಕೊಲೆ ಮಾಡೋದಿಕ್ ನೋಡಿದ್ಯಲ್ಲೋ ಸೌಪರ್ಣಿಕ. ಏಯ್, ನೀನ್ ಮಾತಾಡ್ಬೇಡ, ಸುಮ್ನೆ ನಿಂತ್ಕೋ. ಮೇಡಮ್, ನನ್ನ ಅಲ್ಲಿ ಬರೋದಕ್ಕೆ ಹೇಳಿದ್ದು ಪುಷ್ಪಕ್ ಸರೇ ಮೇಡಮ್. ನಾನು ಅಲ್ಲಿಗೆ ಹೋಗಿರ್ಲಿಲ್ಲ. ಏನು? ನನ್ ಮಗ ಫೋನ್ ಮಾಡಿ ನಿನ್ನ ಬರೋದಕ್ಕೆ ಹೇಳದ್ನಾ? ಇದನ್ನ ನಾನ್ ನಂಬೇಕಾ? ಸರಿ, ನೀನ್ ಫೋನ್ ಕೊಡು. ನನ್ ಮಗ ಫೋನ್ ಮಾಡಿದ್ನಲ್ಲ, ಕಾಲ್ ಲಿಸ್ಟ್ ಇರುತ್ತೆ, ಕೊಡು. ಮೇಡಮ್, ಪುಷ್ಪಕ್ ಸರ್ ನನಗೆ ಕಾಲ್ ಮಾಡ್ಲಿಲ್ಲ. ಮತ್ತೆ ನಿಮ್ ಮನೆಗೆ ಇನ್ವಿಟೇಷನ್ ಕಳ್ಸಿದ್ನಾ? ಬಾಪ್ಪ ನಿನ್ನ ಮೀಟ್ ಮಾಡಿ ಮಾತಾಡ್ಬೇಕು ಅಂತ ಹೇಳೋ. ಅಯ್ಯೋ ಇಲ್ಲ ಮೇಡಮ್, ಪುಷ್ಪಕ್ ಸರ್ ಅರವಿಂದ್ ಸರ್ಗೆ ಹೇಳಿದ್ರಂತೆ. ಅರವಿಂದ್ ಸರ್ ನನಗೆ ಕಾಲ್ ಮಾಡಿ ಪುಷ್ಪಕ್ ಸರ್ ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ಬಂದಿದ್ದು. ಅರವಿಂದ್ ಸರ್, ನೀವಾದ್ರೂ ಹೇಳಿ ಸರ್. ಧ್ರುವ, ನಾನೇ ಪುಷ್ಪಕ್ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದೆ. ನಾನು ಹೇಳಿದ್ದು ಪುಷ್ಪಕ್ ಮೈನನೊಟ್ಟಿಗೆ ಏನೋ ಮಾತಾಡ್ಬೇಕಂತೆ, ಅವಳ ಜೊತೆ ನೀನ್ ಹೋಗು ಅಂತ ಹೇಳಿದೆ ಅಷ್ಟೇ. ಅದು ಬಿಟ್ಟು ನಿಂಗೊಬ್ನೇ ಹೋಗಕ್ ಹೇಳಿದ್ನ. ಸರ್, ನೀವೇ ಅಲ್ವಾ ಸರ್ ಹೇಳಿದ್ದು? ಏನ್ ಮಾತಾಡ್ತಾ ಇದ್ದೀರಾ ಸರ್? ಅಯ್ಯೋ ದೇವ್ರೆ! ಏಯ್, ನನ್ ಮೇಲೆ ಕೇಳ್ತಿದ್ಯಾ? ನಾನು ಅವಾಗ್ಲೂ ಅದೇ ಅಂದೆ, ಇವಾಗ್ಲೂ ಅದೇ ಹೇಳ್ತಿದ್ದೀನಿ. ನನ್ ಮೇಲೆ ಗುಬೆ ಕೂರಿಸ್ತಿದ್ರುವ? ನಾನ್ ಮಾತಾಡಿರೋ ಮಾತು ನನ್ ನೆನ್ಪಿರಲ್ವಾ? ಸರ್, ನೀವ್ ಈ ರೀತಿ ಮಾತಾಡ್ತೀರಾ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ ಸರ್. ಹೇಳಿದ್ ಮಾತನ್ನೇ ಹೇಳಲಿಲ್ಲ ಅಂತ ಇದ್ದೀರಲ್ಲ ಸರ್. ಧ್ರುವ, ಸಾಕ್ ಮಾಡು ನಿನ್ ಡ್ರಾಮಾನ. ಇಲ್ಲಿ ಯಾರು ನಿನ್ ಡ್ರಾಮಾನ ನಂಬೋದಕ್ಕೆ ತಯಾರಿಲ್ಲ. ನೀನ್ ಮಾತಾಡ್ತಾ ಇರೋ ಮಾತಲ್ಲೇ ಅರ್ಥ ಆಗ್ತಿದೆ ನೀನ್ ಎಷ್ಟು ನಾಟಕ ಮಾಡ್ತಾ ಇದೀಯ ಅಂತ. ಅಲ್ಲ, ಅರವಿಂದ್ ಕಾಲ್ ಮಾಡಿ ಮೈನನ ಕರ್ಕೊಂಡ್ ಹೋಗು ಅಂತ ಹೇಳಿದ್ದು. ಆದ್ರೆ ನೀನ್ಯಾಕ್ ಮೈನನ ಬಿಟ್ಟು ನೀನ್ ಒಬ್ನೇ ಹೋಗಿದೀಯಾ? ಯಾಕೆ? ಪುಷ್ಪಕ್ನ ಕೊಲೆ ಮಾಡೋದಕ್ಕ?